ಅನ್ನುವಂತ ಮಾತನ್ನ ಕೂಡ ಡಿಜಿಎಂಒ ಹೇಳಿದ್ರು. ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಏನಂತ ಖಡಕ್ ಎಚ್ಚರಿಕೆ? ಭಾರತದ ಮೇಲೆ ದಾಳಿ ಮಾಡಿದ್ರೆ ಸಹಿಸೋ ಮಾತೇ ಇಲ್ಲ, ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಪಾಕಿಸ್ತಾನದ ದಾಳಿಗೆ ಪ್ರತಿ ದಾಳಿಯನ್ನ ಮಾಡೋಕೆ ಸೇನೆಗೆ ಪೂರ್ಣ ಅಧಿಕಾರ. ಪಾಕ್ ದಾಳಿಗೆ ದಿಟ್ಟ ಪ್ರತ್ಯುತ್ತರವನ್ನ ಭಾರತ ನೀಡಲಿದೆ. ನಮ್ಮ ಆಕ್ಷನ್ ಬಹಳ ಫಿಯರ್ಸ್ ಆಗಿ ಇರಲಿದೆ, ಬಹಳ ಕಠೋರವಾಗಿ ಕಠಿಣವಾಗಿ ಇರಲಿದೆ ಅಂತ ಹೇಳಿ ಪಾಕಿಸ್ತಾನಕ್ಕೆ ನೇರ ಸಂದೇಶವನ್ನ ಕೊಟ್ಟಿದೆ ಭಾರತದ ಸೇನಾಪಡೆ. 3 ಪಡೆಗಳ ಡಿಜಿಎಂಗಳು ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ 3 ಜನ ಡಿಜಿಎಂಒಗಳು ಕೂಡ ಕೊಟ್ಟಂತಹ ಖಡಕ್ ವಾರ್ನಿಂಗ್ ಇದು. ಮತ್ತೆ ಪಾಕ್ ದಾಳಿ ಮಾಡಿದ್ರೆ ನಾವೇನು ಮಾಡ್ತೀವಿ ಅನ್ನೋದು ಗೊತ್ತು. ಪಾಕಿಸ್ತಾನಕ್ಕೂ ನಾವು ಯಾವ ರೀತಿ ಅಟ್ಯಾಕ್ ಅನ್ನ ಮಾಡಬಹುದು, ಎಷ್ಟು ಪ್ರಿಸೈಸ್ ಆಗಿ ಅಟ್ಯಾಕ್ ಅನ್ನ ಮಾಡಬಹುದು ಅನ್ನೋದು ಗೊತ್ತು. ಭಾರತೀಯ ನೌಕಾದಳದ ಡಿಜಿಎಂಒ ಕೂಡ ಈ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ನಾವು ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ವಿ, ಈಗಲೂ ಕೂಡ ನಾವು ಆಪರೇಷನಲ್ ಪೊಸಿಷನ್ ನಲ್ಲಿದ್ದೇವೆ. ಅದರ ಅರ್ಥ ಏನು? ಈ ಕ್ಷಣಕ್ಕೂ ದಾಳಿಯನ್ನ ಮಾಡೋಕೆ ನಮ್ಮ ನೌಕಾಸೇನೆ ಅರಬ್ಬಿ ಸಮುದ್ರದಲ್ಲಿ ಸರ್ವ ಸನ್ನದ್ಧವಾಗಿದೆ ಎನ್ನುವಂತಹ ಮಾತನ್ನ ಹೇಳಿದ್ರು. ಅಲ್ಲಿಗೆ ಭಾರತದ ಸೇನಾಪಡೆಗಳಿಗೆ 3 ಸೇನಾಪಡೆಗಳಿಗೆ ಪರಮಾಧಿಕಾರ ಇನ್ನೂ ಕೂಡ ಅವರ ಕೈನಲ್ಲಿದೆ. ಪಾಕಿಸ್ತಾನ ಎಂಥದ್ದೇ ಕುಕೃತ್ಯವನ್ನ ಮಾಡಿದ್ರು, ಪಾಕಿಸ್ತಾನ ಉಗ್ರರನ್ನ ಬಳಕೆ ಮಾಡ್ಕೊಂಡು ಏನಾದ್ರೂ ಕಿಡಿಗೇಡಿ ಕೆಲಸವನ್ನ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ನೀಡೋಕೆ ಫಿಯರ್ಸ್ ಆದಂತಹ ಪ್ರತಿದಾಳಿ, ಸಾಮಾನ್ಯ ದಾಳಿಯಲ್ಲ, ತಕ್ಕ ಪ್ರತ್ಯುತ್ತರವನ್ನ ನೀಡೋದಕ್ಕೆ ಪರಮಾಧಿಕಾರವನ್ನ ಸೇನೆಗೆ ಇವತ್ತಿನ ಸಭೆಯ ಬಳಿಕ ನೀಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಕೂಡ ಡಿಜಿಎಂಒ ಹೇಳಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.